ಈ ರಾಜೇಶ್ವರಿ ಅಂದ್ರೆ ನನ್ಗೆ ಊರಲ್ಲೊಂದು ಗೌರವ ಇದೆ. ಈಗ ನನ್ ಮಗನೇ ಹೋಗಿ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಈಗ ನೀವು ಹೋಗಿ ಬೇರೆಯವ್ರ ಹತ್ರ ಸಹಾಯ ಅಂದ್ರೆ ನನ್ ಸ್ಟೇಟಸ್ ಏನಾಗಬಾರ್ದು, ಸ್ವಲ್ಪ ಯೋಚನೆ ಮಾಡಿದೀರಾ? ಹಾಗಂತ ನಾವು ಸ್ಟೇಷನ್ಗೆ ಹೋಗಿ ಕೇಸ್ ಫೈಲ್ ಆದ್ರೆ ನಾವೇನ್ ಮಾಡೋದು? ಆದ್ರೆ ಆಗ್ಲಿ, ಅದೇನಾಗುತ್ತೋ ನಾನ್ ನೋಡ್ಕೋತೀನಿ. ಈ ರಾಜೇಶ್ವರಿಗೆ ಹೆದರ್ಸೋದು ಗೊತ್ತು, ಅದನ್ನ ಹೇಗ್ ಫೇಸ್ ಮಾಡ್ಬೇಕು ಅಂತ ಗೊತ್ತಿದೆ. ಅತ್ತೆನ ಅರೆಸ್ಟ್ ಮಾಡಿದ್ದಾರೆ ಅಂತ ಎದ್ನೋ ಬಿದ್ನೋ ಬಂದ್ರೆ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಸಮು, ಎಲ್ಲಿದ್ದೀರಾ? ನಾನು ಇಲ್ಲೇ ಸ್ಟೇಷನ್ ಹತ್ರ ಇದ್ದೀನಿ. ಓಕೆ, ಬೇಗ ಬನ್ನಿ. ಏನ್ರಿ, ಕಷ್ಟಪಟ್ಟು ಬೇಡ್ಕೊಂಡು ದುಡ್ಕೊಂಡು ತಿಂತಾ ಇದ್ವಿ, ಯಾವನೋ ಒಬ್ನು ಬಂದು ರೋಲ್ ಕಾಲ್ ಮಾಡ್ತಾನೆ, ಕಂಪ್ಲೇಂಟ್ ಕೊಟ್ರೆ ನೀವು ಅವನ್ನ ಕರೆದು ಎನ್ಕ್ವೈರಿ ಮಾಡೋದ್ ಬಿಟ್ಟು ನಮ್ನ ಹೊರಗ್ ನಿಲ್ಸಿ ಕಾಯಿಸ್ತಾ ಇದೀರಾ. ಇದ್ಯಾವ ನ್ಯಾಯ? ನೋಡಮ್ಮ, ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೋ ಅದನ್ನಷ್ಟೇ ನಾವು ಮಾಡ್ಬೇಕು. ಅವ್ರು ಇನ್ನೂ ಸ್ಟೇಷನ್ಗೆ ಬಂದಿಲ್ಲ, ಅವ್ರು ಬಂದ್ಮೇಲೆ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ. ಸರ್ ನಮಸ್ತೆ. ಸರ್ ನಿಮ್ಗೆ ಕಾಯ್ತಾ ಇದ್ವಿ. ಸರಿ ಸರಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಾನು ಒಳಗಡೆ ಕರಿತೀನಿ. ಸರಿ ಸರ್. ರೇ, ಆ ರಾಜೇಶ್ವರಿ ಅವ್ರು ಬಂದ್ರೆ ಒಳಗಡೆ ಕರ್ಕೊಂಡ್ಬಂದ್ರೆ. ಎಸ್ ಸರ್. ಸಮು, ಸಮು, ಇದೆಲ್ಲ ಹೇಗಾಯ್ತು? ಅತ್ತೆ ಹೀಗ್ ಮಾಡ್ತಾರಾ? ಇಲ್ಲ ರೀ, ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ. ಆದ್ರೆ ತಾರಕ್ ಇದನ್ನೆಲ್ಲ ನಮ್ದೆ ಮಾಮ್ ಮೇಲೆ ಕಂಪ್ಲೇಂಟ್ ಕೊಟ್ಟು ದೊಡ್ಡದಾಗಿ ಸೀನ್ ಕ್ರಿಯೇಟ್ ಮಾಡ್ತಿದ್ದಾನೆ. ಇಲ್ಲಿ ಇನ್ನು ಏನೇನಾಗುತ್ತೋ ನೆನ್ಸ್ಕೊಂಡ್ರೆ ತಲೆ ಸಿಡ್ದೋಗ್ತಾ ಇದೆ. ಈಗ ನಾನು ಬಂದಿದ್ದೀನಲ್ಲ ಸಮು, ನಿನ್ ಟೆನ್ಷನ್ ಎಲ್ಲ ನನ್ನ ತಲೆಗೆ ಹಾಕಿ ಕೂಲ್ ಆಗಿರು. ಅತ್ತೆಗೆ ಅವಮಾನ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನಾವು ನೋಡ್ಕೊಳ್ಳೋಣ. ಸಮು, ಬನ್ನಿ ಮೇಡಮ್. ಕರೀತಿದ್ದಾರೆ, ಹೋಗಿ ಕಾಫಿ, ಟೀ, ಬೋನ್ವಿಟಾ, ಬೂಸ್ಟ್ ಎಲ್ಲ ಕೊಡ್ತಾರೆ. ಬಾಮೈದ, ನಾನ್ ಒಳಗೆ ಹೋಗ್ತಿರೋದು, ಬನ್ನಿ. ಇಲ್ಲಿ ಕೇಳಪ್ಪ, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡಪ್ಪ. ಅತ್ತೆಗೆ ಕೋಪ ಇರ್ಬೋದು, ಹಾಗಂತ ಅವ್ರಿಗೆ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಕಂಪ್ಲೇಂಟ್ ಕೊಡ್ಬೇಡ. ಮಿಸ್ಟರ್ ಶಾರ್ಪ್ ಮೈಂಡ್, ನಿಮ್ ಮತೆ ಮೇಲೆ ನಿಮಗ್ ನಂಬಿಕೆ ಇರ್ಬೋದು. ಇಲ್ಲಿ ಯಾರು ಏನ್ ಹೇಳಿದ್ರು ಅಷ್ಟೇ, ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ. ನೋ ಚೇಂಜಸ್. ತಾರಕ್, ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ನೀನೇನಾದ್ರೂ ಮಾಮ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ಮೀಡಿಯಾದವ್ರಿಗೆ, ಪ್ರೆಸ್ನವ್ರಿಗೆಲ್ಲ ಗೊತ್ತಾಗುತ್ತೆ. ಅದರಿಂದ ಅವಮಾನ ಆಗೋದು ಮಾಮ್ಗೆನೆ. ಪ್ಲೀಸ್ ಅರ್ಥ ಮಾಡ್ಕೋ. ಅವಮಾನ? ಇಂಥವೆಲ್ಲ ಮಾಡೋಕ್ಕಿಂತ ಮುಂಚೆ ಮರ್ಯಾದೆ ಅನ್ನೋದು ಎಲ್ಲೋಗಿರುತ್ತೆ. ನೆಮ್ಮದಿಯಾಗಿ ನನ್ನ ಹೆಂಡತಿ ಮನೇಲಿದ್ದವಳು ಕಾಣೆ ಆಗಿದ್ದಾಳೆ. ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ನಾನು ಸುಮ್ಮನೆ ಇರ್ಬೇಕಾ? ಕಂಪ್ಲೇಂಟ್ ಕೊಡಬಾರ್ದಾ? ಯಾಕೆ ಏನು ಅಂತ ಗೊತ್ತಾಗೋವರೆಗೂ ನಾನಂತೂ ಸುಮ್ಮನೆ ಇರೋದೇ ಇಲ್ಲ. ಎಸ್. ಚಿಕ್ಕಯ್ಯಮ್ಮನ್ರೆ, ನಾನು ಆಗ್ಲಿ ಹೇಳಿಲ್ವಾ ಅಮ್ಮನವ್ರಿನ ತರ ಎಲ್ಲ ಮಾಡಿರಲ್ಲ ಅಂತ? ಆದ್ರೂ ಅವ್ರ ಮೇಲೆ ಅನುಮಾನ ಪಡ್ತಾ ಇದ್ದೀರಿ. ನಿಮಗೆ ಕೈ ಮುಗಿದ್ ಕೇಳ್ಕೊತೀನಿ,
ಇಂಥ ತಪ್ಪು ನಿರ್ಧಾರ ತಗೋಬೇಡಿ. ತಪ್ಪು ನಿರ್ಧಾರ ಮಾಡಿರೋದು ನಾನಲ್ಲ ಅಂಕಲ್, ಇವ್ರ ಅಮ್ಮ.